ಇನ್ನು ಈ ಶಕ್ತಿ ದೇವತೆಗಳ ಆರಾಧನೆ ಅಂತ ಬಂದಾಗ ಎಲ್ಲಾ ದೇವತೆಗಳನ್ನ ಆರಾಧನೆ ಮಾಡೋದಕ್ಕೂ ಶಕ್ತಿ ದೇವತೆಯನ್ನ ಆರಾಧನೆ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಒಂಥರ ಸ್ಪೆಷಲ್ ಅನ್ಸುತ್ತಲ್ವಾ ಇದು? ಯಾಕೆ ಗುರುಗಳೇ? ನಿಜ. ಏನಂದ್ರೆ ಇದರಲ್ಲಿ ಕಲಿಯುಗದಲ್ಲಿ ದುರ್ಗಾ ಮತ್ತೆ ಗಣಪತಿ ಇವರಿಬ್ಬರು ಶೀಘ್ರವಾಗಿ ಫಲವನ್ನ ಕೊಡ್ತಕ್ಕಂಥ ದೇವತೆಗಳು. ದುರ್ಗಾ ಮತ್ತು ಗಣಪತಿ. ಹೌದು. ವಿಶೇಷವಾಗಿ ದುರ್ಗೆ ಅಂದ್ರೆ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯನ್ನ ನಾವು ಆರಾಧನೆ ಮಾಡೋದರಿಂದಾಗ್ಲಿ ಅಥವಾ ಆ ತಾಯಿಯ ಒಂದು ಸ್ಮರಣೆಯನ್ನು ಮಾಡೋದರಿಂದ ನಮಗೆ ಅತಿ ಶೀಘ್ರವಾಗಿ ಕ್ಷಿಪ್ರ ಫಲವನ್ನ ಕೊಡ್ತಾಳೆ. ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕು ಅಂದ್ರೆ ನಾವು ಇವಾಗ ಅಮ್ಮ ಅಂತೀವಿ, ತಾಯಿ ಅಂತೀವಿ, ತಾಯಿ ಅಂತ ಹೇಳ್ತೀವಿ. ತಾಯಿ ಅಂತ ಹೇಳಿದಾಗ ಆ ತಾಯಿ, ಈಗ ನೀವು ತಾಯಿಯಾಗಿದ್ದಾಗ ಮಗನ ಒಂದು ಏನೇ ಒಂದು ಬೇಕು ಬೇಡಗಳನ್ನ ನೀವು ಅರ್ಥ ಮಾಡಿಕೊಂಡು ಬೇಗ ಕೊಡ್ತೀರಿ. ಈಗ ಮಗನಿಗೆ ಏನೋ ಬೇಕು, ಹಾಲು ಬೇಕು, ಅಥವಾ ಈಗ ಏನಾದರೂ ತಿನ್ನೋದಿಕ್ ಬೇಕು ಅನ್ನೋದನ್ನ ಕೊಡ್ತೀರ. ಹಾಗೆ ಆ ತಾಯಿ ತನ್ನ ಮಕ್ಕಳ ಒಂದು ಬೇಕು ಬೇಡಗಳನ್ನ ಶೀಘ್ರವಾಗಿ ಕೊಡ್ತಾಳೆ, ನಮಗೆ ಆ ಫಲವನ್ನ ಕೊಡ್ತಾಳೆ. ಹಾಗಾಗಿ ನಾವು ಆ ಶಕ್ತಿ ದೇವತೆಯನ್ನ ವಿಶೇಷವಾಗಿ ಈ ಸಂದರ್ಭಗಳಲ್ಲಿ ಪೂಜೆ ಮಾಡಿ ಕ್ಷಿಪ್ರ ಫಲವನ್ನ ನಾವು ಪಡ್ಕೊಳ್ತೀವಿ.